ಸರ್ ಹಾಸನ JDSನ ಭದ್ರಕೋಟೆ ಅನ್ನುವಂಥದ್ದು ರಾಜಕೀಯದಲ್ಲಿ ಇರುವಂಥ ಚರ್ಚೆ. ಇಂತಹ ಪಕ್ಷಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬಂದಂಥ ಸಂದರ್ಭದಲ್ಲಿ JDS ಯಾವ ರೀತಿಯ ರಾಜಕೀಯ ಸವಾಲುಗಳನ್ನು ಎದುರಿಸ್ತು? ನೋಡಿ, ಅದನ್ನು ಪೊಲಿಟಿಕಲಿ ಮಾಡಿದ್ದದು. ಈಗ ಕಾನೂನಿದೆ, ಮುಂದಿದೆ, ಏನಾಗುತ್ತೆ ಅಂತ ನೋಡೋಣ. ಬಟ್ ಇದನ್ನೆಲ್ಲ ರಾಜಕೀಯವಾಗಿ ಬೇಕು ಅಂತ ಹೇಳಿ ಮಾಡಿದ್ದಂಥ ಕುತಂತ್ರ ಇದು. ಇದು ಯಾರೇ ಆಗಿರಲಿ ಮಾಡಬಾರ್ದು. ಈಗ ಎಲ್ಲರೂ ಸತ್ಯರಿಸಿದ್ರಲ್ಲ ಇರೋರು, ಯಾರು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಕ್ಕಾಗ್ತದೆ? ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ನಾವು ಮಾಡಿರ್ತಕ್ಕಂಥದ್ದು ಅವ್ರವ್ರಿಗೆ ಗೊತ್ತಿದೆ. ಆದ್ರೆ ಇದನ್ನ ರಾಜಕೀಯ ಉಪಯೋಗಿಸ್ಕೊಂಡು ಮಾತಾಡೋದಿದೆಯಲ್ಲ, ಹೇಳಿತನ ಅಂತಕ್ಕಂಥದ್ದು ಯಾರೇ ಮಾಡಲಿ ಇಟ್ ಇಸ್ ರಾಂಗ್, ಮಾಡಬಾರ್ದು. ಆಮೇಲೆ ಯಾರ ಮಾಡಿದ್ವಿ ಆ ಥರ ಕೆಟ್ಟದ್ದು ಮಾಡವ್ರೆ, ಇನ್ನೊಂದು ಮಾಡವ್ರೆ ಅಂತಂದ್ರೆ ಅದು ಕೋರ್ಟ್ ಇದೆ, ತೀರ್ಮಾನ ಆಗುತ್ತೆ, ಇನ್ನೊಂದು ಇದು. ಬಟ್ ರಾಜಕೀಯ ಟೈಮಲ್ಲಿ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇಟ್ ಈಸ್ ರಾಂಗ್. ಕ್ಷೇತ್ರದ ಜನ ಯಾವ ರೀತಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು ಸರ್? ಈ ಥರದ ಇನ್ಸಿಡೆಂಟ್ ಆದಾಗ ನೀವು ಭೇಟಿಯಾಗಿರ್ತೀರಿ ನಿಮ್ಮ ಸ್ಥಳೀಯ ಮುಖಂಡರನ್ನ, ಕಾರ್ಯಕರ್ತರನ್ನ, ಅವ್ರ ಮನಸ್ಸಲ್ಲಿ ಯಾವ ರೀತಿ ಇತ್ತು ಸರ್ ಅಭಿಪ್ರಾಯ? ಸರ್, ನಮಗೆ ನ್ಯಾಚುರಲಿ ಅವ್ರಿಗೆ ಹೇಳ್ತಾರಲ್ಲ, ಹಿಂಗಿದೆಯಲ್ಲ ಅಣ್ಣ ಅಂತ, ಹಂಗಿದೆಯಲ್ಲ ಅಂತ ಅವ್ರು ಹೇಳ್ತಾರೆ. ನಮಗೂ ಶಾಕ್ ನ್ಯೂಸ್ ಆಗ, ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ನಾವು ಹೆಂಗೆ ಹೇಳೋದು, ರಿಯಾಕ್ಷನ್ ಹೆಂಗೆ ಮಾಡೋದು? ನಾವು ಗೊತ್ತಿಲ್ಲದೆ ಮಾಡ್ದಲ್ಲೇ ಮಾಡೋಕ್ಕಾಗಲ್ವಲ್ಲ. ಸೊ ಒಂಥರ ಸೈಲೆಂಟ್ ಆಗಿ ಎಲ್ಲ ಪಾರ್ಟಿ ಪರ ಮಾಡ್ರಿ ಅಂತ ಹೇಳ್ಕೊಂಡು ಎಲೆಕ್ಷನ್ ಮಾಡ್ಕೊಂಡು ಇಷ್ಟೆಲ್ಲ ಸುಳ್ಳು ಮಾಡಿ ಇದನ್ನೆಲ್ಲ ಹೇಳಿ ಅವ್ರು ಇದೆಲ್ಲ ಮಾಡಿ ನಮ್ಮ ಈ ಗ್ಯಾರಂಟಿಗಳೆಲ್ಲ ಮಾಡಿ ಇವೆಲ್ಲ ಮಾಡಿ ನಾವು ಬರೀ 52,000 ಸೋತಿದ್ದು ನಾವು. ಇಲ್ಲ, ನಮ್ಮ ಪ್ರಜ್ವಲ್ ರೇವಣ್ಣ ಲಾಸ್ಟ್ ಬೈ ಓನ್ಲಿ 52,000. ಅದ್ರಲ್ಲಿ ಅದನ್ನ ಅರ್ಧ ಹಾಕಿ ಸಾಕು, 25,000. ಅದೇನು ಇಟ್ ಇಸ್ ನಾಟ್ ಅಂಥದ್ದೇನು ಮ್ಯಾಟ್ರ್ ಆಗಲಿಲ್ಲ ಅಂತ ಅನಿಸ್ತು. ಸರ್, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈಗಿನ ಪರಿಸ್ಥಿತಿಗಳನ್ನು ನೋಡೋಂತಾದರೆ ಮುಂದೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಭವಿಷ್ಯ ಇದೆಯಾ ಸರ್? ಯಾವ ಪಕ್ಷಕ್ಕೆ ಭವಿಷ್ಯ ಇದೆ ಅಂತ ಹೇಳೋದಕ್ಕಿಂತ ಎಲ್ಲ ಪಕ್ಷರು ನಮ್ಮ ಲಾಭಕ್ಕೆ ನಾವು ಮಾತಾಡೋದನ್ನ ಇದ್ವಿ ಅನ್ನೋದನ್ನ ಎಲ್ರಿಗೂ ಗೊತ್ತವರು. ನಾವು ಅಧಿಕಾರವನ್ನ ಹೆಂಗಿಡಬೇಕು ಅಂತ ಎಲ್ಲ ಪಕ್ಷದ ಕ್ಯಾಲ್ಕುಲೇಷನ್, ಮೂವ್ಮೆಂಟು, ಈ ಚೆಸ್ ಥರ ಇದು ಪೊಲಿಟಿಕಲ್ ಇದರಲ್ಲಿ. ಬಟ್ ಆದರೆ ನಮ್ಮ ತಾಲೂಕು, ಜಿಲ್ಲೆ ಅಥವಾ ರಾಜ್ಯ ಇಡೀ ಇಂಡಿಯಾದಲ್ಲಿ 2ನೇ ರಾಜ್ಯ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ GSTನಲ್ಲಿ ಇದರಲ್ಲಿ ಅತಿ ಹೆಚ್ಚು ಒಂದು ಇದಿರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಬರ್ತಕ್ಕಂಥದ್ದು. ಅದನ್ನ ಎಲ್ಲ ಪಾರ್ಟಿಯವರು ಗಮನದಲ್ಲಿ ಗೊತ್ತದ. ಸೊ ಓವರ್ ಗೆಟ್ ಪವರ್, ನಾವು ರಾಜಕೀಯ ಇದ್ದಾಗ ಚೆನ್ನಾಗಿ ಗವರ್ನೆನ್ಸ್ ಕೊಡ್ಬೋದು ಅಂತಕ್ಕಂಥದ್ದು ಎಲ್ಲ ಪಾರ್ಟಿಯವ್ರಿಗೂ ಗೊತ್ತಿದೆ. ಸೊ ಅದರಿಂದ ಅಧಿಕಾರನ ಹೆಂಗಿಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ ಬಿಟ್ರೆ ಬೇರೆ ಏನಿಲ್ಲ. ಬಟ್ ನಾನು ಇವತ್ತು ನನಗೆ ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಮನವಿ ಏನು ಅಂದ್ರೆ, ಜನಕ್ಕೆ ಸೇವೆ ಮಾಡೋರ್ನ ಯಾವ ಪಾರ್ಟಿಲಾರ ಇರ್ಲಿ ಗೆಲ್ಲಿಸ್ಬೇಕು. ರಾಜಕೀಯನ ಮಾಡಿಕೊಂಡು ಅವನು ಬದುಕಕ್ಕೆ ರಾಜಕೀಯ ಮಾಡ್ತೀರಲ್ಲ ಅಂಥವ್ರನ್ನ ಗೆಲ್ಲಿಸ್ಬಾರ್ದು, ಯಾವ ಪಾರ್ಟಿಲಾರ ಇರ್ಲಿ. ಯೂಸಿಂಗ್ ಪವರ್ ಫಾರ್ ಹಿಸ್ ಓನ್ ಬೆನಿಫಿಟ್, ಫಾರ್ ಹಿಸ್ ಅಪ್ಕಮಿಂಗ್ ಇನ್ ಹಿಸ್ ದೊಡ್ಡಾಗಿ ಆರ್ಥಿಕವಾಗಿ ಬೆಳೆಯೋಕ್ಕೆ ಯಾರು ಇಷ್ಟಪಡ್ತಾನೆ ಅಂಥವ್ರನ್ನ ರಾಜಕೀಯವಾಗಿ ಗೆಲ್ಲಿಸ್ಬಾರ್ದು. ವೆದರ್ ಮೀ ಆರ್ ಮೈ ಸನ್, ಹೂವರ್ ಇಟ್ ಇಸ್. ಜನ ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥನಿಗೆ ಯಾವ ಪಾರ್ಟಿಲಿ ಟಿಕೆಟ್ ಕೊಟ್ಟಿರ್ತಾರೆ